ಶ್ರೀರಾಮ್ ಸಮರ್ಥ ಜುಲೈ 1. ಗುರುಗಳು ಏಕೆ ಬೇಕು? ವ್ಯವಹಾರದಲ್ಲಿಯೂ ಕೂಡ ನಮಗೆ ಗುರುಗಳು ಬೇಕಾಗುತ್ತಾರೆ ಅಂದ ಮೇಲೆ ಅದಕ್ಕಿಂತ ಕಠಿಣವಾದ ಜ್ಞಾನವಾಗುವುದಕ್ಕಾಗಿ ಗುರುಗಳು ಬೇಡವೆಂದು ಹೇಳಿದರೆ ಹೇಗೆ ನಡೆಯುತ್ತದೆ? ಪ್ರಪಂಚದಲ್ಲಿಯ ಸುಖ ದುಃಖಗಳನ್ನು ಅನುಭವಿಸುತ್ತಿರುವೆವು. ಆದರೆ ಸಮಾಧಾನ ಪ್ರಾಪ್ತವಾಗಲಿಲ್ಲವೆಂದ ಮೇಲೆ ನಿಜವಾದ ಸುಖವು ಯಾವುದರಲ್ಲಿದೆ ಹಾಗೂ ನನಗೆ ಅದನ್ನು ಯಾರು ತೋರಿಸುತ್ತಾರೆ ಎಂಬ ತಳಮಳವು ಯಾರಿಗೆ ಉಂಟಾಗುತ್ತದೆಯೋ ಅವನು ಗುರುಗಳನ್ನು ಹೊಂದಿಯೇ ಹೊಂದುತ್ತಾನೆ. ಪ್ರಪಂಚವು ನಮಗೆ ಕಹಿ ಅನಿಸಿದರೆ ಮಾತ್ರ ಶಿಷ್ಯನಾಗುವ ಪ್ರಶ್ನೆ ಬರುತ್ತದೆ. ಕಲಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಅವನೇ ಶಿಷ್ಯನು, ಹಾಗೂ ಯಾರು ಕಲಿಸುತ್ತಾರೆಯೋ ಅವರೇ ಗುರುಗಳು. ತನಗೆ ಏನೂ ತಿಳಿಯುವುದಿಲ್ಲವೆಂದು ಯಾರಿಗೆ ಅನಿಸುತ್ತದೆಯೋ ಅವನೇ ಗುರುವನ್ನು ಮಾಡಿಕೊಳ್ಳುತ್ತಾನೆ. ಕೆಲವರು ನಾನು ರಾಮ್ ರಾಮ್ ಅನ್ನುತ್ತೇನೆ, ಕೆಟ್ಟ ಮಾರ್ಗದಿಂದ ನಡೆಯುವುದಿಲ್ಲ, ಅಂದ ಮೇಲೆ ಗುರುಗಳು ಏತಕ್ಕೆ ಬೇಕು ಎಂದು ಅನ್ನುತ್ತಾರೆ. ನಾನು ಮಾಡುತ್ತೇನೆ ಎಂಬ ಅರಿವು ಅಡ್ಡ ಬರುವುದರಿಂದಲೇ ಸದ್ಗುರುಗಳ ಅವಶ್ಯಕತೆ ಇರುತ್ತದೆ. ನಾವು ಸತ್ಕರ್ಮಗಳ ಅಭಿಮಾನವನ್ನು ಹೊಂದಿದ್ದಾದರೆ ರಾಮನ ವಿಸ್ಮರಣೆಯಾಗಲಿಲ್ಲವೇ? ಅಭಿಮಾನ ಹೋಗದ ಹೊರತು ರಾಮನ ದರ್ಶನವಾಗಲಾರದು. ದೇವರ ಹತ್ತಿರ ಹೋದರೂ ನಾಮದೇವನ ಅಭಿಮಾನ ಹೋಗಲಿಲ್ಲ. ಆದ್ದರಿಂದ ಭಗವಂತನು ಅವನಿಗೆ ಗುರು ಮಾಡಿಕೊಳ್ಳಲು ಹೇಳಿದನು. ಸಂತರ ಕೃಪೆಯಿಂದ ವೇದನೆಯು ಕಡಿಮೆಯಾಯಿತೆಂದು ಅವರನ್ನು ಮನ್ನಿಸುವುದು ಉಚಿತವಲ್ಲ. ಯಾರು ಶಿಷ್ಯನನ್ನು ವಿಷಯದ ಕಡೆಗೆ ಎಳೆಯುತ್ತಾನೋ ಅವನನ್ನು ಗುರು ಎಂದು ಹೇಗೆ ಅನ್ನಬೇಕು? ಚಮತ್ಕಾರ ಮಾಡಿ ತೋರಿಸುವವನನ್ನು ನಾವು ಸಾಧು ಅನ್ನುತ್ತೇವೆ. ನಾವು ಸಂತರ ಪರೀಕ್ಷೆಯನ್ನು ಅವರ ಹೊರಗಿನ ವ್ಯವಹಾರದಿಂದಲೇ ಮಾಡುತ್ತೇವೆ. ಸರ್ವಭೂತಗಳಲ್ಲಿಯೂ ಭಗವಂತನನ್ನು ನೋಡಲು ಬಂದವನಿಗೆ ಮಾತ್ರ ಸಂತರ ನಿಜವಾದ ಪರಿಚಯವಾಗುತ್ತದೆ. ಸಂತರ ಸಂಗತಿಯಿಂದ ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮದಿಂದಲೇ ಸಂತರ ಪರೀಕ್ಷೆ ಮಾಡಬೇಕು. ನನ್ನ ಚಿತ್ತವು ಎಲ್ಲಿ ನಿರ್ವಿಷಯವಾಗುವುದೋ ಅಲ್ಲಿಯೇ ಸಂತರ ನಿಜವಾದ ವಾಸ್ತವ್ಯ ಎಂದು ತಿಳಿಯಬೇಕು. ಯಾರಿಗೆ ಭಗವತ್ ಪ್ರಾಪ್ತಿಯ ತಳಮಳವು ಹತ್ತಿರುತ್ತದೆಯೋ ಅವರಿಗೆ ಶಿಷ್ಯರೆನ್ನಬೇಕು. ಯಾರು ಗುರುವಾಜ್ಞೆಯನ್ನು ಮೀರುವುದಿಲ್ಲವೋ ಹಾಗೂ ಗುರುಗಳೇ ಭಗವತ್ ಪ್ರಾಪ್ತಿಯ ಸಾಧನವೆಂದು ತಿಳಿಯುತ್ತಾನೋ ಅವನೇ ಸಚ್ಚಿಷ್ಯನು. ಗುರುಗಳಿಂದ ಶ್ರೇಷ್ಠವಾದ ದೇವರು ಧರ್ಮ ಇಲ್ಲವೇ ಇಲ್ಲವೆಂದು ತಿಳಿಯಬೇಕು. ಕೆಲವು ಕರ್ನಾಟಕದ ಜನರು ಮಹಾರಾಷ್ಟ್ರಕ್ಕೆ ಬಂದರು. ಅವರಿಗೆ ಮರಾಠಿ ಬರುತ್ತಿರಲಿಲ್ಲ. ಅವರು ಒಬ್ಬ ದ್ವಿಭಾಷಿಯನ್ನು ಕರೆದುಕೊಂಡು ಅನೇಕ ಸ್ಥಾನಗಳನ್ನು ತಿರುಗಿದರು. ಅವರೆಲ್ಲರ ಚಿಂತೆ ಹಾಗೂ ಜವಾಬ್ದಾರಿಗಳು ಆ ದ್ವಿಭಾಷಿಯ ಮೇಲೆ ಬಿದ್ದಿದ್ದವು. ಅದರಂತೆ ನಾವು ಕೂಡ ದ್ವಿಭಾಷಿ ಅಂದರೆ ಸದ್ಗುರು ಸಹವಾಸ ಮಾಡಬೇಕು. ಅವರು ಹೇಳಿದಲ್ಲಿ ಹೋಗಬೇಕು, ಅವರು ಹೇಳಿದ್ದನ್ನು ಮಾಡಬೇಕು. ಅಂದರೆ ಭಗವಂತನ ಪ್ರಾಪ್ತಿ ಆಗಿಯೇ ತೀರುತ್ತದೆ. ಶಾಸ್ತ್ರ ಹಾಗೂ ವೇದಗಳು ಅನಂತವಾಗಿರುತ್ತವೆ. ಅವುಗಳನ್ನು ಕಲಿಯಲು ನಮಗೆ ಸಮಯವೆಲ್ಲಿರುತ್ತದೆ? ಸದ್ಗುರುಗಳು ಬೆಣ್ಣೆಯಂತೆ ಸರ್ವ ಸಾಧನೆಗಳ ಸಾರವಾದ ನಾಮವನ್ನು ಹೇಳಿರುತ್ತಾರೆ. ನಾವು ಅದನ್ನು ಮಾಡಬೇಕು. ಅಂದರೆ ಭಗವತ್ ಪ್ರೇಮವು ಬಂದೇ ಬರುತ್ತದೆ. ಪೇಟೆಯಲ್ಲಿ ಹೋದ ಮೇಲೆ ನಮಗೆ ಅನುಕೂಲವಾದ ಹಾಗೂ ಯೋಗ್ಯವಾದ ದರದ ವಸ್ತುವನ್ನೇ ಖರೀದಿಸುತ್ತೇವೆ. ಅದರಂತೆ ಪರಮಾರ್ಥದ ಅನೇಕ ಸಾಧನೆಗಳಲ್ಲಿ ನಮಗೆ ಅನುಕೂಲ ಹಾಗೂ ಯೋಗ್ಯವಾದ ನಾಮಸ್ಮರಣೆಯೇ ಉತ್ತಮ ಸಾಧನೆಯಾಗಿರುತ್ತದೆ. ನಾವು ಅದನ್ನೇ ಮಾಡಬೇಕು ಹಾಗೂ ಆನಂದದಲ್ಲಿರಬೇಕು. ಇಂದಿನ ಮುಖ್ಯ ವಿಚಾರ, ಭಗವಂತನ ವಿಷಯದಲ್ಲಿ ಜಿಜ್ಞಾಸೆಯುಂಟಾಗುವುದು ನಿಜವಾಗಿಯೂ ಭಾಗ್ಯದ ವಿಷಯವಾಗಿರುತ್ತದೆ. ಇಂಥ ಜಿಜ್ಞಾಸು ಶಿಷ್ಯನು ಭೇಟಿಯಾದರೆ ಸಂತರಿಗೆ ಸಾರ್ಥಕತೆ ಎನಿಸುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.